ಹಾಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಆಟೋ ಗ್ಯಾಸ್ ಖಾಲಿಯಾಗಿ ತಳ್ಕೊಂಡು ಹೋಗ್ತಿದ್ರು. ಪಾಪ ಯಾರೋ ಇಬ್ಬರು ತಳ್ತಾ ಇದ್ದಾರೆ, ಜೊತೆ ಪಾಪ ಬೈಕವರು ಹೆಲ್ಪ್ ಮಾಡ್ತವ್ರೆ. ಸೊ ನಾನು ಹೋಗಿ ಹೆಲ್ಪ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ನೋಡ್ತೀನಿ, ಹೋಗಿ ತಳ್ಳೋಣ, ಪಾಪ ಹೆಲ್ಪ್ ಮಾಡೋಣ. ಸೊ ಹಾಗೆ ತಳ್ಳಬೇಕಾದ್ರೆ ಮುಂದೆ ಅಪ್ಪಿರೋದ್ರಿಂದ ಸೊ ಆಟೋ ಹೋಗ್ತಾ ಇಲ್ಲ, ಇಬ್ಬರು ತಳ್ಳಿದ್ರು ಎರಡು ಬೈಕಿಂದ. ಅದಕ್ಕೆ ಏನೋ ಚೆಕ್ ಮಾಡ್ತಿದ್ದಾರೆ. ಜಾಸ್ತಿ ಅಪ್ಪಿದೆ, ನಾವು ಹೋಗಲ್ಲ. ಅವ್ರ ಗಾಡಿಲಿ ಬರುತ್ತೆ, ಬಟ್ ಅಪ್ಪು ಜಾಸ್ತಿ ಇದೆ. ಬರುತ್ತೆ, ನಾನು ತಳ್ತೀನಿ. ನಂಗೆ ಬರುತ್ತೆ, ಬಟ್ ಅಪ್ಪು ಜಾಸ್ತಿ ಇದೆ. ನಾವು ಹೆಲ್ಪ್ ಮಾಡ್ತೀವಿ. ಸರಿ, ನಡೀರಿ, ನೋಡೋಣ. ಆಗಿ ಓಕೆ. ಸೊ ಅಣ್ಣ ಅಪ್ಪಿದೆ ಅಂದ್ರೆ ಸ್ವಲ್ಪ ತಳ್ಳಿ ಅಣ್ಣ, ಪರವಾಗಿಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ರು. ಸೊ ನಾವು ಗೊತ್ತಲ್ಲ, ಹೆಲ್ಪ್ ಕೇಳಿಲ್ಲ ಅಂದ್ರೆ ಹೆಲ್ಪ್ ಮಾಡೋಕೆ ಹೋಗ್ತೀವಿ ಅಂತದ್ರಲ್ಲಿ ಇವ್ರು ಪಾಪ ರಿಕ್ವೆಸ್ಟ್ ಮಾಡ್ಕೊತವ್ರೆ. ಬಿಡ್ತೀವ, ಹೆಲ್ಪ್ ಮಾಡೇ ಬಿಡೋಣ ಅಂತ ಆಗಿದ್ದಾಗಲಿ ಅಂತ ತಳ್ತಾ ಇದ್ದೀವಿ ಅಪ್ಪುಗೆ. ಸೊ ನೋಡೋಣ ಏನಾಗುತ್ತೆ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ಎಷ್ಟು ಪವರ್ ಹಾಕಿ ಜೋರಾಗಿ ತಳ್ಳಿದ್ರು ಗಾಡಿ ಕಿತ್ಕೊಂತ ಇಲ್ಲ, ಆದರೂ ಹೋಗ್ತೈತೆ ಒಂದು ಸ್ವಲ್ಪ. ಬಟ್ ಈ ಫೋರ್ಸು ಸಾಕಾಗಲ್ಲ ನೋಡಿ. ಪಾಪ ಈ ಹುಡುಗರು ಪಾಪ ಫುಲ್ ಶಕ್ತಿ ಮೀರಿ ತಳ್ತವ್ರೆ, ಆದರೂ ಎಷ್ಟು ತಳ್ಳಿದ್ರು ಹೋಗ್ತಾ ಇಲ್ಲ. ಅಣ್ಣ ಬಸ್ ಅಣ್ಣ, ಅಯ್ಯಪ್ಪ. ಸೊ ಗಾಡಿ ಒಂದು ಸ್ವಲ್ಪ ಮೂವ್ ಆಗಿದ್ರೂ ಆರಾಮಾಗಿ ತಳ್ಬೋದು ಮೂಮೆಂಟಲ್ಲಿದ್ದಾಗ. ಸೊ ನಿಂತಿರೋ ಗಾಡಿ ತಳ್ಳೋದು ಸ್ವಲ್ಪ ಕಷ್ಟನೇ. ಸೊ ಅದು ಸ್ವಲ್ಪ ಮೂವ್ ಆಗ್ತೈತೆ, ಎದುರುಗಡೆ ತುಂಬ ಅಪ್ಪಿರೋದ್ರಿಂದ ನೋಡಿ. ಆ ಕಡೆಯಿಂದ ಅವರು ಕಾಲಲ್ಲಿ ಬೈಕಿಂದ ತಳ್ತವ್ರೆ, ಈ ಕಡೆ ನಾನು ಫುಲ್ ಶಕ್ತಿ ಹಾಕ್ಬಿಟ್ಟು ಕಾಲಿಂದ ತಳ್ತಾ ಇದ್ದೀವಿ, ಆದರೂ ಗಾಡಿ ಅಷ್ಟೊಂದು ಹೋಗ್ತಾ ಇಲ್ಲ ಮುಂದಕ್ಕೆ. ಕೊಟ್ಟವ್ರೆ ಆಟೋ. ಕ್ಲಚ್ಗೆ ಚೇನ್ ಹಿಡಿಯಂಗಿಲ್ವಣ? ಹಾಂ, ಬರಲಿ. ಇದೇನ ಬ್ರೇಕು? ಹಾಂ, ಬ್ರೇಕ್ ಅದೇನೆ. ಇದಾ? ಓಕೆ. ಪಾಪ ತುಂಬ ಕಷ್ಟಪಡ್ತವ್ರೆ. ಹಾಂ, ಬರಲಿ. ಸೊ ಡ್ರೈವರ್ ಅಣ್ಣನೇ ಗಾಡಿ ಇಸ್ಕೊಂಡು ನನ್ನ ಹತ್ರ ಬೈಕ್ ಇಸ್ಕೊಂಡು ಅವರೇ ನಾನು ತಳ್ತೀನಿ ಅಂತ ನನಗೆ ನನ್ನ ಕೈಲಿ ಆಟೋ ಕೊಟ್ಬಿಟ್ಟು ಅವ್ರು ಹಿಂದ್ಗಡೆಯಿಂದ ತಳ್ತಾ ಇದ್ದಾರೆ. ಫಸ್ಟ್ ಟೈಮ್ ಆಟೋನ ಕೈಯಲ್ಲಿ ಹಿಡ್ಕೊಂಡಿರೋದು. ಸೊ ಫಸ್ಟ್ ಟೈಮ್ ನಾನು ಆಟೋನ ಓಡಿಸ್ತಿರೋದು. ಸೊ ಅದು ಅಣ್ಣ ಯಾವ ನಂಬಿಕೆ ಮೇಲೆ ನನ್ನ ಕೈಗೆ ಆಟೋ ಕೊಟ್ಟರು ಗೊತ್ತಿಲ್ಲ. ಅಂದರೆ ಸ್ವಲ್ಪ ಮ್ಯಾನೇಜ್ ಮಾಡೋ, ನಾನು ಹಿಂದ್ಗಡೆಯಿಂದ ತಳ್ತೀನಿ ಅಂತ ಅವ್ರು ನನ್ನ ಬೈಕ್ ಇಸ್ಕೊಂಡು ನನ್ನ ಗಾಡಿಯಿಂದ ಅವ್ರು ತಳ್ತವ್ರೆ, ಅವ್ರ ಆಟೋ. ಸೊ ಇವಾಗ ಅವರು ಎಷ್ಟೇ ಶಕ್ತಿಯಾಗಿ ತಳ್ಳಿದ್ರು ಅಷ್ಟೇ ಮೂಮೆಂಟಲ್ಲಿ ಹೋಗ್ತಿದೆ, ಯಾಕಂದರೆ ಜಾಸ್ತಿ ಅಪ್ಪಿದೆ ಇದು. ಸೊ ಎಷ್ಟೇ ಫೋರ್ಸ್ ಹಾಕಿ ಜೋರಾಗಿ ತಳ್ಳಿದ್ರು ಅದು ಗಾಡಿ ಹೋಗ್ತಾ ಇಲ್ಲ ಮುಂದಕ್ಕೆ, ಅಷ್ಟೇ ಮೂಮೆಂಟಲ್ಲೇ ಇದೆ. ಜಾಸ್ತಿ ಮೂಮೆಂಟಲ್ಲಿದ್ದರೆ ಗಾಡಿ ಹೆಂಗೋ ಕಿತ್ಕೊಂಡು ಮುಂದಕ್ಕೆ ಹೋಗುತ್ತೆ. ಸೊ ಎರಡು ಗಾಡಿಯಿಂದ ತಳ್ತಾ ಇದ್ದಾರೆ, ಆ ಕಡೆ ಒಬ್ಬರು ಈ ಕಡೆ ಒಬ್ಬರು, ಅದೇ ಮೂಮೆಂಟಲ್ಲಿದೆ.
ಬೈ ಥೋಡ ಆದ್ದಲ್ಲ ಬೈ. ಸೊ ನಾನೇ ಹೇಳ್ತಾ ಇದ್ದೀನಿ ಅಕ್ಕಪಕ್ಕ ಹೋಗಿ ಬರೋರಿಗೆಲ್ಲ ಸ್ವಲ್ಪ ಕೈ ಹಾಕಿ ಮುಂದಕ್ಕೆ ತಳ್ಳಿ ಅಂತ ಹಿಂದಿಯವ್ರಿಗೆ. ಬಟ್ ಯಾರೂ ಬರಲಿಲ್ಲ. ಬಟ್ ಆಲ್ರೆಡಿ ಹಿಂದೆ ಇರೋ ಇಬ್ಬರು ಹುಡುಗರು 2 ಬೈಕಿಂದ ತಳ್ತಾ ಇದ್ದಾರೆ. ಗಾಡಿ ಮುಂದಕ್ಕೆ ಹೋಗ್ತಾನೇ ಇಲ್ಲ, ಯಾಕಂದರೆ ಅಪ್ಪಿದೆ ಮುಂದೆ ನೋಡಿ ನೀವೇ. ಸೊ ಏನೋ ಡೌನ್ ಆಗಿದ್ರೆ ಏನೋ ಹೋಗ್ತಿತ್ತು. ಸೊ ಅಪ್ಪಿರೋದ್ರಿಂದ ಹೋಗ್ತಾ ಇಲ್ಲ. ಹಾಂ ಓಕೆ ಓಕೆ. ಹಾಂ ಬರಲಿ. ಹಾಂ ಬರಲಿ ಅಣ್ಣ. ಸೊ ಪಾಪ ಅವ್ರು ಎಷ್ಟೇ ಪ್ರಯತ್ನ ಹಾಕಿ ಪ್ರೆಷರ್ ಹಾಕಿ ತಳ್ಳಿದ್ರೂ ಹೋಗ್ತಾ ಇಲ್ಲ. ಅಪ್ಪಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ನೋಡಿ ಎಷ್ಟು ತಳ್ತವ್ರೆ ಪಾಪ 2 ಕಡೆಯಿಂದ. ಆದರೂ ಮುಂದಕ್ಕೆ ಜಪಾಯಿ ಅಂತಲ್ಲ ಗಾಡಿ. ಕೊನೆಗೊಬ್ಬ ಆಟೋ ಅಣ್ಣನೇ ಬಂದರು. ಅವ್ರಿಗೆ ಇವರು ಕೇಳ್ತವ್ರೆ, ಸ್ವಲ್ಪ ತಳ್ಳಿ ಬೈಕಿಂದ ತಳ್ತಿದ್ದೀವಿ ಹೋಗ್ತಾ ಇಲ್ಲ, ಸ್ವಲ್ಪ ನೀವಾದ್ರು ಹೆಲ್ಪ್ ಮಾಡಿ ಅಂತ ಆಟೋದವ್ರಿಗೆ ಕೇಳ್ತವ್ರೆ. ಸೊ ಅವ್ರು ಹೆಲ್ಪ್ ಮಾಡ್ತಾರ ನೋಡೋಣ. ಆಟೋದವ್ರು ತಳ್ತಾರಂತ. ಇಲ್ಲ ಎಲ್ಲಿ ಹೋಗಲ್ಲ ಬಿಡಿ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ. ಗೊತ್ತಂತೀರಾ? ನಾವು ತೊಳ್ತೀವಿ. ಕೊನೆಗೊಬ್ಬ ಆಟೋ ಅಣ್ಣನೇ ಬಂದರು ಹೆಲ್ಪ್ಗೆ. ಸೊ ಕೊನೆಗೆ ಆಟೋದವ್ರಿಗೆ ಹೆಲ್ಪ್ ಮಾಡ್ತವ್ರೆ. ಸೊ ಅವರು ಆಟೋಯಿಂದ ತಳ್ಳ್ಬೋದು ಅವ್ರಿಗೆ, ಯಾಕಂದ್ರೆ ಅವ್ರಿಗೆ ಇನ್ನೂ ಚೆನ್ನಾಗಿ ಗ್ರಿಪ್ ಸಿಗುತ್ತೆ. ಸೊ ಆಮೇಲೆ ಆಟೋದ ಪವರು ಜಾಸ್ತಿ ಇರುತ್ತೆ. ಸೊ ಹೋಗ್ಬೋದು. ನೋಡಿ ತಳ್ತಾ ಇದ್ದಾರೆ ಅವರೇ ಆಟೋದವರು. ಇವಾಗ ನೋಡಿ ಹೆಂಗೆ ಹೋಗ್ತಿದೆ ಆಟೋ. ಅಪ್ಪಿದ್ರು ಇವಾಗ, ಯಾಕಂದರೆ ಫೋರ್ಸ್ ಚೆನ್ನಾಗಿ ಆಗ್ತಾರೆ ಅವರು. ಆ ಸೈಡಿಂದ ಆಟೋದಿಂದ ತಳ್ತವ್ರೆ. ಈ ಸೈಡಿಂದ ನಾನು ಸ್ವಲ್ಪ ಲೈಟಾಗಿ ಆಗ್ತಿದ್ದೀನಿ. ಸೊ ಹೋಗ್ತಿದೆ ಆಟೋ, ಹತ್ತುತ್ತಿದೆ, ಹತ್ತಾ ಇದೆ. ಸೊ ಇವರೇ ನೋಡಿ ಈ ಆಟೋದವರೇ ತಳ್ತವ್ರೆ. ಇವಾಗ ನೋಡಿ ಹೆಂಗೆ ಹೋಗ್ತಿದೆ. ಅದಕ್ಕೆ ಯಾವುದರಿಂದ ಏನು ಮಾಡಬೇಕೋ ಅದನ್ನೇ ಮಾಡಬೇಕು. ಯಾಕಂದರೆ 2 ಬೈಕಿಂದ ಅಷ್ಟು ಜೋರಾಗಿ ತಳ್ಳಿದ್ವಿ. ಇಬ್ಬರು ಹುಡುಗರು ತಳ್ತಿದ್ರು. ಒಂದು ಸ್ವಲ್ಪನೂ ಅಂದರೆ ಹೋಗ್ತಿತ್ತು, ಬಟ್ ಇಷ್ಟೊಂದು ಇರಲಿಲ್ಲ. ಬಟ್ ಈ ಆಟೋದಿಂದ ತಳ್ತಿದ್ದಕ್ಕೆ ನೋಡಿ ಹೆಂಗೆ ಹೋಗ್ತಿದೆ. ಸೊ ಹೆಂಗೋ ಒಂದು ಪಾಪ ಅಣ್ಣ ರಿಕ್ವೆಸ್ಟ್ ಮಾಡ್ಕೊತ ಇದ್ರು, ಹೋಗ್ಬೇಡಿ ಅಣ್ಣ, ಗಾಡಿ ಸ್ವಲ್ಪ ಅಪ್ಪು ದಾಡ್ಸೋ ಗಂಟ ಹೋಗ್ಬೇಡಿ ಎಲ್ಲೂ ಅಂತ ಕೇಳ್ಕೊತಿದ್ರು. ಅದಕ್ಕೆ ಅದರಿಂದ ಹಂಗೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ನೋಡಿ ಆಟೋದವರು ಹೆಂಗೆ ತಳ್ತಿದ್ದಾರೆ. ಒಂದೇ ಸರಿ ತಳ್ಳಿದ್ದಕ್ಕೆ ನೋಡಿ ಅಪ್ಪು ಮುಗೀತು. ಇನ್ನು ನಾರ್ಮಲ್ ಫ್ಲಾಟು ರೋಡ್ ಇವಾಗ. ಸೊ ಮುಂದೆ ಒಂದು ಗ್ಯಾಸ್ ಅಂಗಡಿ ಇದೆ ಲೆಫ್ಟ್ ಸೈಡಲ್ಲಿ ಅನಿಸುತ್ತೆ. ಸುಂಕದ ಕಟ್ಟೆಯಿಂದ ಲೆಫ್ಟ್ ಹೋದರೆ ಈ ಕಡೆ ಮಗಡೂರಲ್ಲಿ ಒಂದು ಇರಬೇಕೇನೋ. ಸೊ ಹೋಗ್ತಾರೆ ರೋಡ್ ಹೆಂಗೆ ತಳ್ತಿದ್ದಾರೆ ರೋಡಿ ಅವರು. ಸೊ ನಮ್ಮ ಅವಶ್ಯಕತೆ ಇಲ್ಲಿಗೆ ಮುಗೀತೆ. ಎಷ್ಟಾಗುತ್ತೋ ಅಷ್ಟು ಒಂದು ಚಿಕ್ಕ ಹಳ್ಳಿಲಿ ಸೇವೆ ಮಾಡಿದೆ. ಆಮೇಲೆ ಆಟೋಯಿಂದ ಚೆನ್ನಾಗಿ ಹೋಗ್ತೈತೆ ಗಾಡಿ. ಸೊ ಸಿಕ್ಕಿದ್ರು ಹೆಲ್ಪಿಗೆ. ಇನ್ನೇನು ನಮ್ಮ ಕೆಲಸ ಮುಗೀತು. ನಾವು ಊಟ ನೋಡಿಕೊಂಡು ನಮ್ಮ ರೂಟಿಗೆ ನಾವು ಹೋಗೋಣ. ಸೊ ಈ ಆಟೋ ಅಣ್ಣಗೂ ಥ್ಯಾಂಕ್ಸ್ ಹೇಳ್ತಾ, ಆಮೇಲೆ ತಳ್ಳಿರೋ 2 ಹುಡುಗರಿಗೂ ಮತ್ತು ಆ ಬೈಕ್ ಅವ್ರಿಗೂ ಎಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ನಮ್ಮ ಕಡೆ ನಾವು ವಾಪಸ್ ಮನೆಗೆ ಹೋಗೋಣ. ಸೊ ಥ್ಯಾಂಕ್ಸ್ ನೋಡಿದ್ದಕ್ಕೆ ಎಲ್ರಿಗೂ, ನೋಡೋದ್ರಿಗೂ ಥ್ಯಾಂಕ್ಸ್, ಹೆಲ್ಪ್ ಮಾಡಿದವ್ರಿಗೂ ಥ್ಯಾಂಕ್ಸ್. ಸೊ ನಮ್ಮ ರೂಟಲ್ಲಿ ನಾವು ಹೋಗ್ತೀವಿ. ಬಾಯ್.
ಬಾಯ್ ಬಾಯ್, ಟಾಟಾ.